ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ನೀಡಿದೆ. ನಮ್ಮ ಜೊತೆ ಈಗ 6 ವರ್ಷಕ್ಕಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಸಿಎಂ ಅವರಿಗೆ ಇದೀಗ ಬಿಗ್ ಶಾಕ್ ಹೈಕೋರ್ಟ್ ನೀಡಿದೆ, ಅವರು ವಜಾ ಮಾಡಿದೆ, ತನಿಖೆಗೆ ಆದೇಶ ನೀಡಿದೆ. ಸರ್, ಫಸ್ಟ್ ರಿಯಾಕ್ಷನ್ ಏನು ಸರ್? ಹೈಕೋರ್ಟ್ ಆದೇಶವನ್ನು ಸ್ವಾಗತ ಮಾಡ್ತೀನಿ. ಸತ್ಯಕ್ಕೆ ಜಯ ಸಿಕ್ಕಿದೆ. ವಿಧಾನಸಭೆ ಒಳಗಡೆ ಇದರ ಬಗ್ಗೆ ಹೋರಾಟ ಮಾಡಿದ್ರಿ. ಪರ್ಮಿಷನ್ ಅನುಮತಿ ಕೊಡದೇ ಇದ್ದಾಗ ಸರ್ಕಾರ ಹಗಲು ರಾತ್ರಿ ಧರಣಿಯನ್ನು ಮಾಡಿದ್ರಿ ವಿಧಾನಸಭೆ ಒಳಗಡೆ. ಅದಕ್ಕೂ ಬಗ್ದೇ ಇದ್ದಿದ್ದಕ್ಕೋಸ್ಕರ ನಾವು ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆಯನ್ನು ಮಾಡಿದ್ರಿ. ಆ ಸಂದರ್ಭದಲ್ಲಿ JDS ಕೂಡ ನಮಗೆ ಬೆಂಬಲ ಕೊಟ್ಟಿತ್ತು. ಇದು ನನಗನ್ಸುತ್ತೆ BJPಗೆ ಸಂದಂಥ ಜಯ. ನಮ್ಮ ಹೋರಾಟದ ಫಲವಾಗಿ 2 ವಿಕೆಟ್ ಬಿದ್ದಿದೆ. ಈಗ ಬಂದಂಥ 15 ತಿಂಗಳಲ್ಲೇ 2 ಭ್ರಷ್ಟಾಚಾರ ಪ್ರಕರಣಗಳನ್ನು ರಾಜ್ಯದ ಜನ ಮುಂದೆಗೆ ತಂದಿದ್ದೀರಿ. ಒಂದು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ. ಈ ಹಗರಣದಲ್ಲೂ ಕೂಡ ಇವತ್ತು ಕೋರ್ಟ್ ಆದೇಶ ಬಂದಿರೋದ್ರಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ನೀವು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡಿದ್ರಿ ಒಂದು ವಿಚಾರಕ್ಕೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅವರು ಸಹ ಏನೋ ರಾಜಭವನ ಮುತ್ತಿಗೆ ಹಾಕಿದರು, ರಾಜ್ಯಪಾಲರು BJP ಅವರ ಗೊಂಬೆ ಆಗಿದ್ರು ಅಂತ ಒಂದು ದೊಡ್ಡ ಆರೋಪ ಮಾಡಿದರು. ಈಗ ರಾಜ್ಯಪಾಲರು ಕೈಗೊಂಬೆ, ರಾಜ್ಯಪಾಲರು ಕೇಂದ್ರದ ಆದೇಶ ಅದ್ರ ಮೇಲೆ ನಡೀತಾ ಇದ್ದಾರೆ. ಎಲ್ಲ ಸ್ಪಷ್ಟವಾಗಿ ಕೋರ್ಟ್ ಆದೇಶ ಬಂದ ಮೇಲೆ ಹಾಲು ಯಾವುದು ನೀರು ಯಾವುದು ಅಂತ ಬಯಲಾಗಿದೆಯಲ್ಲ. ಈಗ ಕಾಂಗ್ರೆಸ್ ಅವ್ರು ಏನು ಮಾತಾಡ್ತಾರೆ? ರಾಜಭವನಕ್ಕೆ ಮುತ್ತಿಗೆ ಹಾಕಿ ಅಗೌರವ ತೋರಿಸ್ತಾರಲ್ಲ ರಾಜ್ಯಪಾಲರಿಗೆ. ಮತ್ತು ರಾಜ್ಯಪಾಲರ ಆಫೀಸನ್ನು ಪೊಲೀಸ್ ಸ್ಟೇಷನ್ನು ಆಫೀಸು, ಈ ಥರದ್ದೆಲ್ಲ BJPಯ ಪೊಲೀಸ್ ಸ್ಟೇಷನ್ ಆಫೀಸು, ಈ ಥರದ್ದೆಲ್ಲ ಹೇಳಿದ್ರಲ್ಲ. ಈಗ ಕೋರ್ಟೇ ರಾಜ್ಯಪಾಲರು ಕೊಟ್ಟಂಥ ಒಂದು ಆದೇಶಕ್ಕೆ ಕೋರ್ಟ್ ಮುದ್ರೆಯನ್ನು ಒತ್ತಿರೋದ್ರಿಂದ ಈಗ ರಾಜ್ಯಪಾಲರಿಗೆ ಇಷ್ಟೊಂದು ಟೀಕೆಗಳನ್ನು ಮಾಡಿದ್ರಲ್ಲ ಕಾಂಗ್ರೆಸ್ ಅವರು, ಅದಕ್ಕೆ ಅವ್ರು ಕ್ಷಮಾಪಣೆ ಕೇಳಬೇಕಾಗ್ತದೆ. ಸರ್, ಈಗ CM ಸಿದ್ದರಾಮಯ್ಯ ಅವರು ಈ ಒಂದು ಆದೇಶ ಆಗಿದೆ, ರಾಜೀನಾಮೆ ಕೊಡ್ಲಿಕ್ಕಂದ್ರೆ ಮತ್ತೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್? ನೀವೇನಾದ್ರು ಅವರೇನೋ ರಾಜೀನಾಮೆ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಸರ್ ತಾವಂತ? ನನಗನ್ಸುತ್ತೆ ಅವ್ರು ರಾಜೀನಾಮೆ ಕೊಡ್ತಾರೆ, 100% ರಾಜೀನಾಮೆ ಕೊಡ್ತಾರೆ ಅಂತ ಅನಿಸ್ತದೆ. ಇಲ್ಲ ಅಂದರೆ BJP ಹೋರಾಟವನ್ನು ಮುಂದುವರಿಸ್ತದೆ. ಯಾವ ರೀತಿ ವಾಲ್ಮೀಕಿ ಹಗರಣದಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ರಿ, ಅದೇ ರೀತಿ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಅಂದರೆ ಕಾನೂನು ಮೊರೆ ಹೋಗಲು ಮತ್ತೆ ಮುಂದಾಗಿದ್ದಾರೆ ಈ ಒಂದು ವಿಚಾರಕ್ಕೆ. ನೋಡಿ, ಕಾನೂನು ಮೊರೆ ಹೋಗೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ರಾಜ್ಯದ ಜನತೆ ಮುಂದೆ, ಜನಾರ್ದನ ಮುಂದೆ ಅವ್ರು ಅಪರಾಧಿ ಆಗಿದ್ದಾರೆ. ಇವರು ರಾಜ್ಯದಲ್ಲಿ ಇವತ್ತು ಜನಕ್ಕೆ ಅನ್ಸಕ್ಕೆ ಶುರುವಾಗ್ಬಿಟ್ಟಿದೆ. ಏನಪ್ಪ ಬಂದು ಒಂದೇ ವರ್ಷದಲ್ಲಿ ಇವರು ಕಾಂಗ್ರೆಸ್ ಅವರು ಲೂಟಿ ಹೊಡಿತಾ ಇದ್ದಾರೆ. ಒಂದು ಕಡೆ ಅಲ್ಲಿ ನಾಗೇಂದ್ರ, ಇನ್ನೊಂದು ಕಡೆ ಈ ಕಡೆ CM, ಇಡೀ ಮಂತ್ರಿಮಂಡಲ, ಆರೋಗ್ಯ ಇಲಾಖೆಯಲ್ಲೂ ಕೂಡ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ನೆನ್ನೆ ರವಿಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಈ ಥರದ್ದೆಲ್ಲ ಭ್ರಷ್ಟಾಚಾರಗಳು ಒಂದೊಂದೇ ಬಯಲಿಗೆ ಬರ್ತಾ ಇರೋದು ನೋಡ್ತಾ ಇದ್ದರೆ ಕಾಂಗ್ರೆಸ್ಸು ಜನರ ಪಾಲಿಗೆ ಸತ್ತೋಗಿದೆ ಅಂತ ಅನಿಸ್ತೈತೆ. ಸರ್, ನೀವು ಸಹ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರಿ ಈ ಒಂದು ವಿಚಾರಕ್ಕೆ. ಈಗ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ ಸರ್? ಹಾಗಾದರೆ ಜಯ ಸಿಕ್ಕಿರೋದ್ರಿಂದ ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ದೊರಕಿದೆ. ಅದರಿಂದ ಇದು ರಾಜ್ಯದ ಜನತೆಗೆ ಸಿಕ್ಕಂಥ ಜಯ, BJPಗೆ ಸಿಕ್ಕಂಥ ಜಯ. ಯಾಕಂದರೆ ಸರ್, BJP ಅವರು ಇದೊಂದು ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಈ ಹಿಂದೆ ಸಿದ್ದರಾಮಯ್ಯ ಅವರು ತುಂಬ ಬಾರಿ ಹೇಳ್ತಾ ಇದ್ರು. ನೋಡಿ, ಸಿದ್ದರಾಮಯ್ಯನವರು ಗವರ್ನರ್ ಆಫೀಸ್ನ ಹೀನಾಯಮಾನವಾಗಿ ಮಾತಾಡಿದ್ರು. ಗವರ್ನರ್ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿದ್ರು. ಯಾರ್ಯಾರು RTI ಕಾರ್ಯಕರ್ತರು ಕೇಸ್ ಹಾಕಿದ್ರು ಅವ್ರ ಮೇಲೆಲ್ಲ ಹೀನಾಯಮಾನವಾಗಿ ಮಾತಾಡಿದ್ರು. BJP ಮೇಲೆ ಕೆಟ್ಟ ಭಾಷೆಗಳನ್ನು ಉಪಯೋಗ ಮಾಡಿದ್ರು. JDS ಮೇಲೆ ಕೆಟ್ಟದ ಭಾಷೆಯನ್ನು ಉಪಯೋಗ ಮಾಡಿದ್ರು. ಈ ಕೋರ್ಟ್ ಆದೇಶ ಆದಮೇಲೆ ಯಾರು ತಪ್ಪು ಯಾರು ಸತ್ಯ ಹರಿಶ್ಚಂದ್ರು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದರಿಂದ ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಸೊ ಒಂದು ವೇಳೆ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲಂದರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಅಂತ? ಹೋರಾಟ ನಾವು ಮುಂದುವರಿತೀರಿ. ಪಾರ್ಟಿಯಲ್ಲಿ ಸೇರ್ತೀರಿ. ನಾವು ಪಾರ್ಟಿಯ ಎಲ್ಲ ಲೀಡರ್ಸು ಸೇರಿ ಮುಂದೆ ಹೋರಾಟಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀರಿ. ನನಗನ್ಸೋ ಪ್ರಕಾರ ರಾಜೀನಾಮೆ ಕೊಡ್ತಾರೆ ಅಂತ ಅನಿಸುತ್ತೆ. ಇದಿಷ್ಟು ವಿಪಕ್ಷ ನಾಯಕ R ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಇಂಗ್ಲೀಷ್ ಒಂದು ಸರ್, ಇಂಗ್ಲೀಷ್ ಒಂದು ಬೈಟ್ ಸರ್ ಅಷ್ಟೇ. I welcome the decision of the Honorable High Court regarding CM Siddaramaiah Muda scandal. So I think we fight against the Muda scandal in assembly. Ahoratri dharni also we done in the assembly, and we done padayatre, Bangalore to Mysore padayatre also. All this effect. So today we get the justice from the court. I think Siddaramaiah will resign, because he is always telling, I am Ramakrishna Heggade
ಶಿಷ್ಯ. ಸೊ ದಟ್ಸ್ ವೈ ಈ ವಿಲ್ ರಿಸೈನ್. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ನೀಡಿದೆ. ನಮ್ಮ ಜೊತೆ ಈಗ ಆರು ಅವಶ್ಯಕಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಸಿಎಂ ಅವರಿಗೆ ಇದೀಗ ಬಿಗ್ ಶಾಕ್ ಹೈಕೋರ್ಟ್ ನೀಡಿದೆ, ಅವರು ವಜಾ ಮಾಡಿದೆ, ತನಿಖೆಗೆ ಆದೇಶ ನೀಡಿದೆ. ಸರ್, ಫಸ್ಟ್ ರಿಯಾಕ್ಷನ್ ಏನು ಸರ್? ಹೈಕೋರ್ಟ್ ಆದೇಶವನ್ನು ಸ್ವಾಗತ ಮಾಡ್ತೀನಿ. ಸತ್ಯಕ್ಕೆ ಜಯ ಸಿಕ್ಕಿದೆ. ವಿಧಾನಸಭೆ ಒಳಗಡೆ ಇದರ ಬಗ್ಗೆ ಹೋರಾಟ ಮಾಡಿದ್ರಿ. ಪರ್ಮಿಷನ್ ಅನುಮತಿ ಕೊಡದೇ ಇದ್ದಾಗ ಸರ್ಕಾರ ಹಗಲು ರಾತ್ರಿ ಧರಣಿಯನ್ನು ಮಾಡಿದ್ರಿ ವಿಧಾನಸಭೆ ಒಳಗಡೆ. ಅದಕ್ಕೂ ಬಗ್ಗದೇ ಇದ್ದಿದ್ದಕ್ಕೋಸ್ಕರ ನಾವು ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆಯನ್ನು ಮಾಡಿದ್ರಿ. ಆ ಸಂದರ್ಭದಲ್ಲಿ JDS ಕೂಡ ನಮಗೆ ಬೆಂಬಲ ಕೊಟ್ಟಿತ್ತು. ಇದು ನನಗನ್ಸುತ್ತೆ BJPಗೆ ಸಂದಂಥ ಜಯ. ನಮ್ಮ ಹೋರಾಟದ ಫಲವಾಗಿ 2 ವಿಕೆಟ್ ಬಿದ್ದಿದೆ. ಈಗ ಬಂದಂಥ 15 ತಿಂಗಳಲ್ಲೇ 2 ಭ್ರಷ್ಟಾಚಾರ ಪ್ರಕರಣಗಳನ್ನು ರಾಜ್ಯದ ಜನ ಮುಂದೆಗೆ ತಂದಿದ್ದೀರಿ. ಒಂದು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ. ಈ ಹಗರಣದಲ್ಲೂ ಕೂಡ ಇವತ್ತು ಕೋರ್ಟ್ ಆದೇಶ ಬಂದಿರೋದ್ರಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ನೀವು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡಿದ್ರಿ ಒಂದು ವಿಚಾರಕ್ಕೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅವರು ಸಹ ಏನೋ ರಾಜಭವನ ಮುತ್ತಿಗೆ ಹಾಕಿದ್ರು, ರಾಜ್ಯಪಾಲರು BJP ಅವರ ಗೊಂಬೆ ಆಗಿದ್ರು ಅಂತ ಒಂದು ದೊಡ್ಡ ಆರೋಪ ಮಾಡಿದರು. ಈಗ ರಾಜ್ಯಪಾಲರು ಕೈಗೊಂಬೆ, ರಾಜ್ಯಪಾಲರು ಕೇಂದ್ರದ ಆದೇಶ ಅದರ ಮೇಲೆ ನಡೀತಾ ಇದ್ದಾರೆ. ಎಲ್ಲ ಸ್ಪಷ್ಟವಾಗಿ ಕೋರ್ಟ್ ಆದೇಶ ಬಂದ ಮೇಲೆ ಹಾಲು ಯಾವುದು ನೀರು ಯಾವುದು ಅಂತ ಬಯಲಾಗಿದೆಯಲ್ಲ. ಈಗ ಕಾಂಗ್ರೆಸ್ ಅವ್ರು ಏನು ಮಾತಾಡ್ತಾರೆ? ರಾಜಭವನಕ್ಕೆ ಮುತ್ತಿಗೆ ಹಾಕಿ ಅಗೌರವ ತೋರಿಸ್ತಾರಲ್ಲ ರಾಜ್ಯಪಾಲರಿಗೆ. ಮತ್ತು ರಾಜ್ಯಪಾಲರ ಆಫೀಸನ್ನು ಪೊಲೀಸ್ ಸ್ಟೇಷನ್ನು ಆಫೀಸು, ಈ ಥರದ್ದೆಲ್ಲ BJPಯ ಪೊಲೀಸ್ ಸ್ಟೇಷನ್ ಆಫೀಸು, ಈ ಥರದ್ದೆಲ್ಲ ಹೇಳಿದ್ರಲ್ಲ. ಈಗ ಕೋರ್ಟೇ ರಾಜ್ಯಪಾಲರು ಕೊಟ್ಟಂಥ ಒಂದು ಆದೇಶಕ್ಕೆ ಕೋರ್ಟ್ ಮುದ್ರೆಯನ್ನು ಒತ್ತಿರೋದ್ರಿಂದ ಈಗ ರಾಜ್ಯಪಾಲರಿಗೆ ಇಷ್ಟೊಂದು ಟೀಕೆಗಳನ್ನು ಮಾಡಿದ್ರಲ್ಲ ಕಾಂಗ್ರೆಸ್ ಅವರು, ಅದಕ್ಕೆ ಅವ್ರು ಕ್ಷಮಾಪಣೆ ಕೇಳಬೇಕಾಗ್ತದೆ. ಸರ್, ಈಗ CM ಸಿದ್ದರಾಮಯ್ಯ ಅವರು ಈ ಒಂದು ಆದೇಶ ಆಗಿದೆ, ರಾಜೀನಾಮೆ ಕೊಡ್ಲಿಕ್ಕಂದ್ರೆ ಮತ್ತೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್? ನೀವೇನಾದ್ರು ಅವರೇನೋ ರಾಜೀನಾಮೆ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಸರ್ ತಾವಂತ? ನನಗನ್ಸುತ್ತೆ ಅವ್ರು ರಾಜೀನಾಮೆ ಕೊಡ್ತಾರೆ, 100% ರಾಜೀನಾಮೆ ಕೊಡ್ತಾರೆ ಅಂತ ಅನಿಸ್ತತೆ. ಇಲ್ಲ ಅಂದರೆ BJP ಹೋರಾಟವನ್ನು ಮುಂದುವರಿಸ್ತದೆ. ಯಾವ ರೀತಿ ವಾಲ್ಮೀಕಿ ಹಗರಣದಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ರಿ, ಅದೇ ರೀತಿ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಅಂದರೆ ಕಾನೂನು ಮೊರೆ ಹೋಗಲು ಮತ್ತೆ ಮುಂದಾಗಿದ್ದಾರೆ ಈ ಒಂದು ವಿಚಾರಕ್ಕೆ. ನೋಡಿ, ಕಾನೂನು ಮೊರೆ ಹೋಗೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ರಾಜ್ಯದ ಜನತೆ ಮುಂದೆ, ಜನಾರ್ದನ ಮುಂದೆ ಅವ್ರು ಅಪರಾಧಿ ಆಗಿದ್ದಾರೆ. ಇವರು ರಾಜ್ಯದಲ್ಲಿ ಇವತ್ತು ಜನಕ್ಕೆ ಅನ್ಸಕ್ಕೆ ಶುರುವಾಗ್ಬಿಟ್ಟಿದೆ. ಈ ಏನಪ್ಪ ಬಂದು ಒಂದೇ ವರ್ಷದಲ್ಲಿ ಇವರು ಕಾಂಗ್ರೆಸ್ ಅವರು ಲೂಟಿ ಹೊಡಿತಾ ಇದ್ದಾರೆ. ಒಂದು ಕಡೆ ಅಲ್ಲಿ ನಾಗೇಂದ್ರ, ಇನ್ನೊಂದು ಕಡೆ ಈ ಕಡೆ CM, ಇಡೀ ಮಂತ್ರಿಮಂಡಲ, ಆರೋಗ್ಯ ಇಲಾಖೆಯಲ್ಲೂ ಕೂಡ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ನೆನ್ನೆ ರವಿಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಈ ಥರದ್ದೆಲ್ಲ ಭ್ರಷ್ಟಾಚಾರಗಳು ಒಂದೊಂದೇ ಬಯಲಿಗೆ ಬರ್ತಾ ಇರೋದು ನೋಡ್ತಾ ಇದ್ದರೆ ಕಾಂಗ್ರೆಸ್ಸು ಜನರ ಪಾಲಿಗೆ ಸತ್ತೋಗಿದೆ ಅಂತ ಅನಿಸ್ತೈತೆ. ಸರ್, ನೀವು ಸಹ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರಿ ಈ ಒಂದು ವಿಚಾರಕ್ಕೆ. ಈಗ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ ಸರ್? ಹಾಗಾದರೆ ಜಯ ಸಿಕ್ಕಿರೋದ್ರಿಂದ ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ದೊರಕಿದೆ. ಅದರಿಂದ ಇದು ರಾಜ್ಯದ ಜನತೆಗೆ ಸಿಕ್ಕಂಥ ಜಯ, BJPಗೆ ಸಿಕ್ಕಂಥ ಜಯ. ಯಾಕಂದರೆ ಸರ್, BJP ಅವರು ಇದೊಂದು ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಈ ಹಿಂದೆ ಸಿದ್ದರಾಮಯ್ಯ ಅವರು ತುಂಬ ಬಾರಿ ಹೇಳ್ತಾ ಇದ್ರು. ನೋಡಿ, ಸಿದ್ದರಾಮಯ್ಯನವರು ಗವರ್ನರ್ ಆಫೀಸ್ನ ಹೀನಾಯಮಾನವಾಗಿ ಮಾತಾಡಿದ್ರು. ಗವರ್ನರ್ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿದ್ರು. ಯಾರ್ಯಾರು RTI ಕಾರ್ಯಕರ್ತರು ಕೇಸ್ ಹಾಕಿದ್ರು ಅವ್ರ ಮೇಲೆಲ್ಲ ಹೀನಾಯಮಾನವಾಗಿ ಮಾತಾಡಿದ್ರು. BJP ಮೇಲೆ ಕೆಟ್ಟ ಭಾಷೆಗಳನ್ನು ಉಪಯೋಗ ಮಾಡಿದ್ರು. JDS ಮೇಲೆ ಕೆಟ್ಟದ ಭಾಷೆಯನ್ನು ಉಪಯೋಗ ಮಾಡಿದ್ರು. ಈ ಕೋರ್ಟ್ ಆದೇಶ ಆದಮೇಲೆ ಯಾರು ತಪ್ಪು ಯಾರು ಸತ್ಯ ಹರಿಶ್ಚಂದ್ರು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದರಿಂದ ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಸೊ ಒಂದು ವೇಳೆ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಳ್ಳಂದರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಅಂತ? ಹೋರಾಟ ನಾವು ಮುಂದುವರಿತೀರಿ. ಪಾರ್ಟಿಯಲ್ಲಿ ಸೇರ್ತೀರಿ. ನಾವು ಪಾರ್ಟಿಯ ಎಲ್ಲ ಲೀಡರ್ಸು ಸೇರಿ ಮುಂದೆ ಹೋರಾಟಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀರಿ. ನನಗನ್ಸೋ ಪ್ರಕಾರ ರಾಜೀನಾಮೆ ಕೊಡ್ತಾರೆ ಅಂತ ಅನಿಸುತ್ತೆ. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಇಂಗ್ಲೀಷ್ ಅಂತ ಸರ್, ಇಂಗ್ಲೀಷ್ ಒಂದು ಬೈಟ್ ಸರ್ ಅಷ್ಟೇ. I welcome the decision of the Honorable High Court regarding CM Siddaramaiah Mooda scandal. So I think we fight against the Mooda scandal in assembly. Ahoratri dharni also we done in the assembly, and we done Padayatre, Bangalore to Mysore Padayatre also. All this effect. So today we get the justice from the court. I think Siddaramaiah will resign
because he is always telling I am Ramakrishna Hegde Sishya. So that's why he will resign. ಮುಲಾಜಿಲ್ಲ ಮುಲಾಮಿಲ್ಲ. SIT ಏನಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ 40 ವರ್ಷದಲ್ಲಿ ಯಾವುದೇ ಕಳಂಕ ಇರಲಿಲ್ಲ. ನೀವು ಕೂಡ ಅದರ ಅಕ್ರಮದಲ್ಲಿ ಭಾಗಿಯಾಗಿಲ್ವಾ? ಮೊನ್ನೆ ಕಂಡ್ರೆ DCM ನಿಂದ ಖಡಕ್ ಪ್ರಶ್ನೆಗೆ ನೇರ ಉತ್ತರ. ಒಬ್ಬ ವಿಜಯೇಂದ್ರಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ? ಒಬ್ಬ DK ಶಿವಕುಮಾರ್ ಇಂದ ಏನಾದ್ರು ಸಿದ್ದರಾಮಯ್ಯ ಕೆಳಗಡೆ ಇಳಿಸುವಂತ ಸಾಧ್ಯತೆ ಇರುತ್ತೆ. ನೇತೃತ್ವದಲ್ಲಿದ್ರೆ ನಾವು ಗಟ್ಟಿಯಾಗಿರ್ತೀವಿ ಅಂತ ಹೇಳಿದಲ್ಲ. ರಿಪಬ್ಲಿಕ್ ಆಫ್ ಬೆಳಗಾವಿ ತರ ಆಗಿದೆ. ಜನ ಡಿಸೈಡ್ ಮಾಡ್ತಾರೆ. ಏನು ಪುರುಷಾರ್ಥ ಇದು? ಗಾಳಿಯಲ್ಲಿ ಗುಂಡೊಡೆಯುವಂಥದ್ದು. ಅತಿ ದೊಡ್ಡ ಇಂಟರ್ವ್ಯೂಸ್. ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಇದೆಯಾ ನಿಮಗೆ? ಎಸ್ ಇದೆ ನನಗೆ. ಈಗ ನೈತಿಕತೆ ಇದೆ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ? ನಾನು ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಳ್ಳಿಲ್ಲ. ನಿಮ್ಮ ಸೋಲಿಸ್ಬೇಕಂತ ಟಾರ್ಗೆಟ್ ಇಡಿ. ಅದಕ್ಕೆ ರಾಜ್ಯದಲ್ಲಿ ಇಡೀ ಬಿಜೆಪಿನ ಸೋಲಿಸಿದೆ. ಹೆಸರಾಂತ ಧ್ವನಿಗಳ ನೇರ ಸಂದರ್ಶನ ನಮ್ಮಲ್ಲಿ ಮಾತ್ರ. ಕುಮಾರಸ್ವಾಮಿ ಅವರ ವಿರುದ್ಧ ಮುಗಿ ಬೀಳ್ತೀರಿ ಅಂತಂದ್ರೆ ನಾವು ಏನು ಬಿದ್ದಿಲ್ಲ, ಅವರೇ ಬೀಳ್ತಾ ಇರೋದು. ಒಳಗೆ ಏನು ಮಾತಾಡಿದ್ದು ಗೊತ್ತಿಲ್ಲ. ಅದು ನನ್ನ ಬಗ್ಗೆ ಯೋಚನೆ ಮಾಡೋದು ಪಕ್ಷದ ಕೆಲಸ. ಪ್ರೀತಿಸೋರಿಗೆ ಅದು ಕರೆಕ್ಟ್ ಅನ್ಸುತ್ತೆ. ಎಷ್ಟು ಸರಿ ಅಟ್ಯಾಕ್ ಆಗಿದೆ? 7 ಸರಿ. ಕಾಸ್ಟಿಂಗ್ ಕೌಚ್ ಇದೆ ಕನ್ನಡ ಸಿನಿಮಾ ರಂಗದಲ್ಲಿ. ನೇಮ್ ಶೇಮ್ ಬ್ಲೇಮ್ ಗೇಮ್ ಅಲ್ಲ. ಬ್ಲೇಮ್ ಗೇಮ್ ಅಲ್ಲ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.